ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಮ್ಮ ಯಜಮಾನ್ರು ಬಾಳೆಕೊನೆ ಕಡ್ಕಪ್ಪನ ತೋಟಕ್ಕೊಪ್ಪನಲ್ಲಿ ಕರ್ಕೊಂಡು ಹೊಂಟೆ ಇದ್ದರು. ದಾರಿ ಮಧ್ಯದಲ್ಲಿ ನನಗೆ ಇದು ಕಾಣ್ತು. ಇದು ಏನು ಅಂತ ನಿಮಗೆ ಗೊತ್ತಿರ್ಬೋದು. ಇದನ್ನು ಇಂಗ್ಲೀಷ್ನಲ್ಲಿ ಸ್ಟಾರ್ ಫ್ರೂಟ್ ಅಂತ ಹೇಳ್ತೀವಿ, ನಮ್ಮ ಕಡೆ ಕರ್ಮದ್ಲೆ ಹಣ್ಣು ಅಂತ ಹೇಳ್ತೀವಿ. ನೋಡಿ ಎಷ್ಟೊಂದು ಬಿಟ್ಟಿದೆ ಅಂತ. ಇಲ್ಲಿ ಇದನ್ನು ಯಾರೂ ಅಷ್ಟು ಯೂಸ್ ಮಾಡೋದಿಲ್ಲ. ಹಾಗೆ ಇದ್ರಲ್ಲಿ ತುಂಬ ಔಷಧಿ ಗುಣಗಳು ಇವೆ ಮತ್ತು ತುಂಬ ರೀತಿಯ ರೆಸಿಪಿನೂ ಇದ್ರೊಳಗೆ ಮಾಡ್ಬೋದು. ನಮ್ಮ ಕಡೆ ಒಂದೆರಡು ಮಾಡ್ತೀವಿ. ನಾನು ಇದರದ್ದು ಚಟ್ನಿ ಮಾಡೋದನ್ನು ನಿಮ್ಗೆ ತೋರಿಸ್ತೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ಹುಳಿ ಅಂಶ ಇರೋದ್ರಿಂದ ತುಂಬ ರುಚಿಯಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ ಗೊಂಚಲಾಗಿ ಬಿಟ್ಕೊಂಡಿದೆ. ಇದನ್ನು ಅಷ್ಟು ಯಾರೂ ಯೂಸ್ ಮಾಡೋದಿಲ್ಲ. ನಮ್ಮ ಕಡೆ ತುಂಬ ಮರಗಳಿವೆ, ತುಂಬ ಕಾಯಿ ಬಿಡ್ತಾ ಇದೆ. ಕೆಳಗಡೆ ಎಲ್ಲ ಬಿದ್ದು ಹಾಳಾಗಿದೆ ತುಂಬಾ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ಇದನ್ನು ನಾನು ಕೊಯ್ದಿಟ್ಕೊಂಡಿದ್ದೀನಿ. ಈಗ ಮುಂದೆ ನಾವು ತೋಟಕ್ಕೆ ಹೋಗೋಣ. ಪ್ರಕಾಶ್ ಮಗ ನಮ್ಮ ಕಂಚಿ ಮನೆ ಅಂತ ನಮ್ಮ ಕಲಮನೆ ವಿವೇಕ್ ಇದ್ನಲ್ಲ, ಯಾವತ್ತು ಎತ್ತಿದ್ದ ಅಡಿಕೆ ಇಚ್ಚೆ ಶೂರ್ತಿಲೆ. ಇನ್ನು ಮೆಣಸಾರು ಮಾಡೋಣ ಅಂದ್ರೆ ಮೆಣಸು ಇರ್ತಿಲೆ, ಎಂತ ಮಾಡೋದನು ಕತೆ ಎತ್ತಿದ್ದ. ಆ ಕಡೆ ಹೇಳ್ತೀನಿ ಯಾವ್ದು ಇರ್ತಾ ಇಲ್ಲ. ನಾವು ಅರಿ ಪೊರ ಜಲ್ಲು ಉದುರ್ತಾ ಇದ್ವಿ. ಅಲ್ಲಿ ಮುಗಿಸಿ ಈ ಮರಕ್ಕೆಲ್ಲ ಬಂದ್ಯಾರ. ಈ ಮರಕ್ಕೆ ಅಂತ ಬಂದ್ಯಾರ. ಹಂಗಲ್ಲ, ಅದು ರೋಗದ್ದೇ ಇದು ಈ ಎಲೆ ಚುಕ್ಕೆ ರೋಗದ್ದೇ ಹೇಳಿ. ಸೊಪ್ಪು ಮುಡಿ ಮೂಗು ಸೊಪ್ಪಾಗ್ಯಲ್ಲ, ಅದು ಅರಿಶಿನಾಗ ಬಿಜ್ಜೋದು. ಎಂಥದ್ದು ಅದೇನು ನನಗೆ ಗೊತ್ತಾಗ್ತಿಲ್ಲ. ಅಡಿಕೆ ಕಮ್ಮಿ ಆಗುತ್ತೆ ನೋಡಿ ಯಾರಿಗೆ. ಕ್ವಾಟಿ ಎಷ್ಟಿದ್ದು ಲೆಕ್ಕ ಮಾಡ್ಬೋದು. ಹೊಟ್ಟೆ ಬಿಟ್ಟರೆ ಒಂದು ಬಗೆರೆ ರೈಟ್ ಹೋಗ ಬಾಳೆಕೊನೆ ಕಡಿತೀವಿ. ಇದು ಮುಗಿದಿದೆಯಾ ಎಲ್ಲಿ? ಇಲ್ಲೇ ನಾಳಂಗೆ ಒಂದು ದಿವಸ ಒಬ್ಬ ನಾಳೆ ನಾಳಂಗೆ ಹೆಂಗೆ ಕಟ್ಟು ಒಬ್ಬ 5 ಬಣ್ಣ ಕಟ್ಟಿಸ್ತೀನಿ. ಅದು ಒಂದೇ 5 ಬಣ್ಣ ಅಲ್ಲ, ಅದು ಬಗೆಹರಿತಿಲ್ಲ. ಅದು ಎತ್ತರ ಬರೋಲ್ಲ, ಹಂಗಾಗಿ ಈಗ ಎಲ್ಲಂತ ಕರ್ಕೊಬಂದ್ರಿ? ಇನ್ನು ಬಾಳೆಕೊನೆ ಕಡಿಯೋದು, ಬಾಳೆಕೊನೆ ಕಡಿ ಹೇಳ್ತಾ ಇದ್ದೀನಿ. ಅವ್ರು ಕಡ್ದು ಈಗ ಒಂದು ಸ್ವಲ್ಪ ಕಡ್ದು ಈಗ ಅದನ್ನ ಹಿಡ್ಕೊಳ್ಳೋ ಅಂದರೆ ಹಿಡ್ಕತ್ತಿ. ಅದು ಆಗ್ತಾ ಇದೆ ಹಂಗೆ ಗೊತ್ತಿಲ್ಲ. ಅದನ್ನ ಹಿಡ್ಕೊಳ್ಳೋದು ಈಗ ಕ್ಯಾಚ್ ಹಿಡಿಯವ ಹಿಡಿದ್ರೆ ಮಾತ್ರ ಸರಿ ಆಗ್ತದೆ. ಹಿಂಗಾದ್ರೆ ಗೊತ್ತಿಲ್ಲ. ಒಂದು ಕೊನೆ ಕಡ್ಕೊಂಡು ಇದು ಹಣ್ಣು ಆಗ್ತಾ ಇಲ್ಲ ನೋಡೋಣ. ಬೆಳೆದಕ್ಕೂ ಉಂಡಿಗೆಲ್ಲ ಇದಾಗಲ್ಲ. ಹೀಗಾಗಿ ಇಲ್ಲೇ ಇಟ್ಟಿಕ್ಕೆ ಈಗ ನನಗೆ ಹಾಳೆ ಎಲ್ಲ ಕಡಿಯೋ ಮತ್ತೊತ್ತಿ ಹೈನು ಬೋಸಿತ್ತು. ಹೈನು ಬೋಸಿದ ಮೇಲೆ ತಗೊಂಡು ಹೋಗ್ತಾನೆ. ಎಲ್ಲ ಹಾಳು ಬಿದ್ದು ಎಲ್ಲ ಕೊಡೋದು ಉಪ್ಪಲ್ಲಿ ಸಪಾರಿ ಎಲ್ಲ ಮುಚ್ಚೋದು. ನಾನು ಗೇರು ಗಿಡ ಹುಟ್ಟಿದ್ದು ಎಲ್ಲ ಗರಕ್ ಮೇಲೆ ಬಂದು. ಹೌದಾ? ಎಂತಿದ್ದು ಜಾಯಿಕಾಯಿ ತೋರಿಸ್ತೀವಿ. ಸುತ್ತಾ ಇದ್ದು ಕಾಯೇ ಇಲ್ಲ. ಇವತ್ತು ಬೆಳೆ ಇದ್ದು ಇದು ಇದೇ ನೋಡಿ ಜಾಯಿಕಾಯಿ ಅಂದರೆ. ಇದು ಒಳಗೆ ಇದೇ ನೋಡು ಜಾಯಿಕಾಯಿ ಅಂದರೆ. ಗೊತ್ತಾತ? ನಿಂಗಂತೂ ಗೊತ್ತಿದ್ದಲ್ಲ. ಇದಕ್ಕಿಂತ ಹೊಸದಾಗಿ ಗಿಡಗಳೇನಿಲ್ಲ. ಅದಾ ಇದು ಜಾಯಿಕಾಯಿ. ಇದು ಪೊತ್ತರಿ ಅತ್ತ. ಇದು ನೋಡಿ, ಇದು ಕೆಂಪದ್ದು. ಇದು ಬೆಳೆದಿಲ್ಲ. ಈಗ ಇನ್ನೂ ಸ್ವಲ್ಪ ಬೆಳೆಯೋಕ್ಕಾಯ್ತು. ಬೆಳೆದ್ರೆ ಇದು ಬಿಟ್ಟುಬಿಡ್ತು. ಈಗ KG ಜಾಸ್ತಿ ಇದ್ದಿದ್ದು ಲೂಟೇ ಜಾಸ್ತಿ ಆಗ್ತು. ಇದಷ್ಟೇ. ಇದು ಮರ ಇದು ಮರ. ಕಾಯಿ ಇಲ್ಲ, ಮರಲ್ಲ, ಗಿಡ ಇದ್ದಿತ್ತು ಎಲ್ಲ ಕಾಯೇ ಇಲ್ಲ. ಒಂದಷ್ಟು ನಮ್ಮದು ಬರೆದಷ್ಟು
ಇಲ್ಲ ಯಾಕೆ ಹೋಗ್ಬೋದು ಅಷ್ಟೇ. ನಡಿ ಉಪ್ಪರ ಮತ್ತೆ ಎಲ್ಲಿ ಹೋಗ್ತಾ ಇದ್ರಿ? ನೋಡು ಕುಂಡಿಗೆ ತುದಿ ತಗನು ಬಾಳೆಕಾಯಿ ಬಿಡ್ತಾ ಇರ್ತದೆ. ಬಾಳೆಕೊನೆ ಕುಂಡಿಗೆ ತುದಿ ತಗನೇ ಬಿಡ್ತು. ಗುಂಡಿಗಳು ಇರ್ತೇನೆ ನೋಡಿ. ಇದೊಂದು ಜಾತಿ ಬಾಳೆ ಅದ. ಇದು ಈಗೊಂದು ಇದನ್ನು ಇದ್ರ ಬಾಳೆನೇ ಅದು ಎಂತ ಅಂದರೆ ಮೆಟ್ಲು ಬಾಳೆ ಟೈಪೇ ಅದಕ್ಕಂತ ಹೆಸರು ಹೇಳ್ತಾ. ಈಗೆಲ್ಲ ಭಾಳ ವರ್ಷ ಹಿಂದೆ ತಂದು ಇಟ್ಟಿದ್ದೀವಿ ಅಂತೂ ಒಂದು 2 ಎಳ್ಳಿದ್ದ ಅಷ್ಟು ಬಿಟ್ಟರೆ ಬಾಕಿ ಎಲ್ಲ ಹೋಗ್ಯೋಜ. ಇದೊಂದು 2 ಎಳ್ಳಿದ್ದ. ಹೌದಲ್ರಿ, ಕುಂಡಿಗೆ ತುದಿಯವರೆಗೂ ಬಿಟ್ಕೊತಾ ಇದ್ದು ಇನ್ನೂ ಇದೆ ಇದರಲ್ಲಿ ಆವಾಗ ಏನು ಒಂದು ಸರಿ ಈಗೆಲ್ಲ ಫಸ್ಟ್ ತಂದು ಕೊಳೆ ಮಾಡಿದ್ವಿ. ಕರೆಕ್ಟ್ 5 ಫೂಟ್ 8 ಇಂಚೇನೋ ಕೊನೆ ಬಿಟ್ಟಿತ್ತು. 5 ಫೂಟ್ 8 ಇಂಚಿನ ಕೊನೆ. ಈಗ ಇಲ್ಲ, ಇನ್ನು ಮದುವೆ ಆದಮೇಲೆ ಅಲ್ಲ. ಇಲ್ಲೊಂದು ಬಾಳೆಕೊನೆ ಹಣ್ಣಾಗೋಜುದೆ. ಕಡೀರಿ ಅದೇ ಹಣ್ಣಾಗೋಜು. ಬಂತು. ಇದು ನೋಡು ಎಂಥದ್ದು ಇತ್ತು ಹೆಂಗೆ ಹಣ್ಣಾಗೋಜುದಾ ಅಂದೆ ದೋಸೆ ಮಾಡಲ್ಲ. ಲೈಕ್ ಅಷ್ಟೊಂದೆಲೆ ದೋಸೆ ಮಾಡಲ್ಲ. ದೋಸೆ ಬಾಳೆಹಣ್ಣು ದೊಡ್ಡನ ಇದ್ದು ಆದ್ರೆ ಚಲೋ ಆಗ್ತಿಲ್ಲೇನೋ. ಸೊಳ್ಳೆ ಆಗೋಜ ನೋಡಿ. ಸೊಳ್ಳೆ ಆಗೋಗ್ತು ಅಷ್ಟು ದೊಡ್ಡ ನೋಡಲ್ಲ ಅನ್ಕೊಂಡ್ರು ಸೊಳ್ಳೆ ಆಗೋಗಿರ್ತು. ಮ್ಯಾಲೆಲ್ಲ ಅದೇ ಹಣ್ಣು ಹಾಕೋತೋಜು. ಉಂಬ್ಳೆಯನ್ನು ಬಿಡವೇ ಅಲ್ದಕ್ರಿ. ಒಂದು ಹಕ್ಕುಳೆ ಒಂದು ಹೊತ್ತಾ ಇದ್ದ. ಸಾಕು. ಹಸಕಾಯಿ ಹುಳಿ ಮಾಡ್ದ. ಸರಿ, ಇದು ಪುಕ್ಕಟೆ ಪದಾರ್ಥ ನೋಡಿ. ಹಳ್ಳಿ ಮೇಲೆ ಯಾವುದೇ ಬೇಕು ಉಳಿಲ್ಲ ಅದಾ. ಹಳ್ಳಿ ಮೇಲೆ ಬೇಡ ಹೇಳ್ತಾರೆ ಹೆಣ್ಣುಡ್ರು. ಇದೆಲ್ಲ ಸಿಗ್ತಾ ವ್ಯವಸ್ಥೆ. ಪೇಟೆ ಮೇಲೆ ದುಡ್ಡು ಕೊಡವು, ಬೆಂಗಳೂರಲ್ಲಿ ದುಡ್ಡು ಕೊಡವು. ಇಲ್ಲ ಪುಕ್ಕಟೆ ಬಿದ್ದು ಹಾಳಾಗ್ತದೆ ನೋಡು. ಕ್ಲಾಸ್ ಓಪನ್ ಇನ್ನು ನಾ ಹಿಡ್ಕತ್ತಿ ಕೊಡಿ. ನೋಡಿ, ಈಗ ಇದನ್ನು ಸ್ಟಾರ್ ಫ್ರೂಟ್ನ ಅಂದರೆ ಕರ್ಮದ್ಲೆ ಹಣ್ಣನ್ನು ಕೊಯ್ಕೊಂಡು ಬಂದಿದ್ದೀನಿ. ಈಗ ತೋಟಕ್ಕೆ ಹೋಗಿ ಬಂದಾಯಿತು ನಾವು. ಈಗ ಇದನ್ನು ಮನೆಗೆ ತೊಗೊಂಡು ಬಂದು ಈಗ ಇದನ್ನು ಚೆನ್ನಾಗಿ ತೊಳ್ಕೊಂಡು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ನೋಡಿ, ನಾವು ಮೆಟ್ಗತ್ತಿನ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಚೆನ್ನಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ತೊಳ್ಕೊಂಡು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡಿ. ಒಂದು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಳ್ಬೇಕು. ಅದಕ್ಕೆ 1 ಹಿಡಿಯಷ್ಟು
ಒಂದು ಹಿಡಿಯಷ್ಟು ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಂದು 7-8 ಗಾಂಧಾರಿ ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ರುಬ್ಬಿಕೊಂಡ್ರೆ ಚಟ್ನಿ ರೆಡಿ. ಇದು ತುಂಬ ಈಸಿ, ಸಿಂಪಲ್ ಮತ್ತು ತುಂಬ ಟೇಸ್ಟಿಯಾಗಿರೋ ಚಟ್ನಿ ಆಗುತ್ತೆ ನೋಡಿ. ನೀವು ನನ್ನ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು, ನಾನು ಹೀಗೆ ನೀರನ್ನು ಬಿಟ್ಬಿಟ್ಟು ಇಡ್ತಾ ಇರ್ತೀನಿ. ಯಾಕೆಂದರೆ ನಮ್ಮ ಕಡೆ ಬಾವಿ ಎಲ್ಲ ಇಲ್ಲ, ಹರಿಯೋ ನೀರು. ಹಾಗಾಗಿ ನಾವು ಹೀಗೆ ಎಲ್ಲ ಕಡೆ ಬಿಟ್ಟು ಇಡ್ತೀವಿ. ಮತ್ತು ಅದು ಹುರಿದು ತೆಂಗಿನ ಮರಕ್ಕೆ ಹೋಗುತ್ತೆ. ಹಾಗಾಗಿ ವೇಸ್ಟ್ ಅಂತೂ ಆಗೋದಿಲ್ಲ. ನೋಡಿ, ಇದನ್ನು ನುಣ್ಣಗೆ ರುಬ್ಕೊಂಡಿದ್ದೀನಿ. ಚಟ್ನಿ ರೆಡಿಯಾಗಿದೆ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ನೀರು ಬಿಟ್ಕೊಂಡೇ ಇದ್ದೀನಿ. ಹೀಗೆ ತುಂಬ ಜನಕ್ಕೆ ಈ ನೀರು ನೋಡಿ ಸ್ವಲ್ಪ ಕಷ್ಟ ಆಗ್ಬೋದು, ಎಷ್ಟು ವೇಸ್ಟ್ ಮಾಡ್ತಾರೆ ಅಂತ. ಆದರೆ ನಮಗೆ ಹೀಗೆ ವೇಸ್ಟ್ ಆದರೂ ಅದು ಹೋಗಿ ತೆಂಗಿನ ಮರಕ್ಕೆ ಹೋಗುತ್ತೆ. ಹಾಗಾಗಿ ನಾವು ಜಾಸ್ತಿ ಎಲ್ಲ ಕಡೆಯೂ ನೀರು ಬಿಡ್ತಾನೆ ಇರ್ತೀವಿ. ಈಗ ಇದಕ್ಕೊಂದು ಸಿಂಪಲ್ ಆದ ಎಣ್ಣೆ, ಒಣಮೆಣಸು, ಸಾಸಿವೆ ಕಾಳಿನ ಸಿಂಪಲ್ ಒಗ್ಗರಣೆ ಕೊಟ್ಟರೆ ನಮ್ಮ ರುಚಿಕರವಾದ ಸ್ಟಾರ್ ಫ್ರೂಟ್ ಚಟ್ನಿ ರೆಡಿ ಆಗುತ್ತೆ. ಒಂದು ಸಾರಿ ನೀವು ಮಾಡಿ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾವೀಗ ಈ ಚಟ್ನಿ ಮಾಡಿ ಮುಗಿಸಿ ಇನ್ನೊಂದು ತೋಟದಲ್ಲಿ ಬಾಳೆಕೊನೆನ ಕಡಿಯೋಕ್ಕೆ ಹೋಗ್ತಾ ಇದ್ದೀವಿ. ನಾನು ಮತ್ತು ನಮ್ಮ ಯಜಮಾನರು. ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಲ್ಲಿಗೆ, ಬನ್ನಿ ನನ್ನ ಜೊತೆ. ನೋಡಿ, ಒಂದು ಸಿಂಪಲ್ ಆದ ಒಗ್ಗರಣೆಯಿಂದ ಚಟ್ನಿ ರೆಡಿ. ಇದು ತುಂಬಾ ರುಚಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸರಿ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.